गाये गणपति जगवंदना, गाये गणपति जगवंदना, शंकर सुवन भवानी नंदन, गाये गणपति जगवंदना, शंकर सुवन भवानी नंदन, गाये गणपति जगवंदना, सिद्धि सदन गज वदन विनायक, कृपा सिंधु सुंदर सबलायक, गाये गणपति जय. ಶ್ರೀರಾಮಕೃಷ್ಣ ವಚನವೇದ ಗೃಹಸ್ಥರಿಗೆ ಬುದ್ಧಿವಾದ ಎಂಬ 4ನೇ ಅಧ್ಯಾಯದ ಮುಂದುವರೆದ ಭಾಗ. 22 ಅಕ್ಟೋಬರ್ 1882 ಆಶ್ವಯುಜ ಶುಕ್ಲ ದಶಮಿ ಭಾನುವಾರ. ಇಂದು ವಿಜಯದಶಮಿ. ಗಂಟೆ ಬೆಳಗಿನ 9. ಪರಮಹಂಸರು ದಕ್ಷಿಣೇಶ್ವರದ ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಮಾಸ್ಟರ್ ನೆಲದ ಮೇಲೆ ಕುಳಿತಿದ್ದಾನೆ. ರಾಖಾಲ ಪರಮಹಂಸರೊಡನೆಯೇ ಇದ್ದಾನೆ. ನರೇಂದ್ರ ಮತ್ತು ಭವನಾಥ ಆಗಾಗ ಅಲ್ಲಿಗೆ ಬಂದು ಹೋಗುತ್ತಿದ್ದಾರೆ. ಬಾಬುರಾಮ ಪರಮಹಂಸರನ್ನು ಒಂದೆರಡು ಸಲ ದರ್ಶನ ಮಾಡಿದ್ದಾನೆ. ಶ್ರೀರಾಮಕೃಷ್ಣರು: ನಿಮಗೆ ದಸರಾ ರಜೆ ಬಂದಿದೆಯೇ? ಮಾಸ್ಟರ್: ಹೌದು, ಬಂದಿದೆ. ಸಪ್ತಮಿ, ಅಷ್ಟಮಿ, ನವಮಿ ಈ 3 ದಿನಗಳ ಪೂಜೆಗೂ ಕೇಶವಸೇನನ ಮನೆಗೆ ಹೋಗಿದ್ದೆ. ಶ್ರೀರಾಮಕೃಷ್ಣರು: ಹಾಗೇನು? ಮಾಸ್ಟರ್: ಅಲ್ಲಿ ದುರ್ಗಾ ಪೂಜೆಯ ಸಂಬಂಧವಾಗಿ ಬಹಳ ಒಳ್ಳೆಯ ವ್ಯಾಖ್ಯಾನ ಕೇಳಿದೆ. ಶ್ರೀರಾಮಕೃಷ್ಣರು: ಅದೇನು ಹೇಳು ನೋಡೋಣ. ಮಾಸ್ಟರ್: ಕೇಶವಸೇನನ ಮನೆಯಲ್ಲಿ ಬೆಳಗಿನಿಂದ ಹಿಡಿದು 10-11 ಗಂಟೆಯವರೆಗೂ ದಿನವೂ ಉಪಾಸನೆ ನಡೆಯಿತು. ಈ ಉಪಾಸನೆಯ ಸಮಯದಲ್ಲಿ ಆತ ದುರ್ಗಾ ಪೂಜೆಯ ಸಂಬಂಧವಾಗಿ ವ್ಯಾಖ್ಯಾನ ಮಾಡಿದ. ಆತ ಹೇಳಿದ, ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯವಾದರೆ, ಅಂದರೆ ಭಗವತಿ ದುರ್ಗೆಯನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲು ಸಾಧ್ಯವಾದರೆ, ಲಕ್ಷ್ಮಿ, ಸರಸ್ವತಿ, ಕಾರ್ತಿಕೇಯ, ಗಣೇಶ ಇವರೆಲ್ಲ ತಾವಾಗಿಯೇ ಅಲ್ಲಿಗೆ ಬರುತ್ತಾರೆ. ಲಕ್ಷ್ಮಿ ಎಂದರೆ ಐಶ್ವರ್ಯ, ಸರಸ್ವತಿ ಎಂದರೆ ಜ್ಞಾನ, ಕಾರ್ತಿಕೇಯ ಎಂದರೆ ಪರಾಕ್ರಮ, ಗಣೇಶ ಎಂದರೆ ಸಿದ್ಧಿ. ಭಗವತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇ ಆದರೆ ಇವೆಲ್ಲ ತಾವಾಗಿಯೇ ದೊರೆತು ಬಿಡುತ್ತವೆ. ಪರಮಹಂಸರು ಕೇಶವಸೇನನ ಉಪಾಸನೆಯ ಸಂಬಂಧವಾಗಿ ಮಾಸ್ಟರಿಗೆ ಆಗಾಗ ಪ್ರಶ್ನೆ ಹಾಕುತ್ತಾ ಆತ ಕೊಟ್ಟ ವಿವರಣೆಯನ್ನೆಲ್ಲ ಸಾವಧಾನದಿಂದ ಕೇಳಿ ಕೊನೆಗೆ ಆತನಿಗೆ ಹೇಳುತ್ತಿದ್ದಾರೆ, ನೀನು ಸುಮ್ಮನೆ ಅಲ್ಲಿಗಿಲ್ಲಿಗೆ ಅಲೆಯಬೇಡ, ಇಲ್ಲಿಗೆ ಬರುತ್ತಿರು. ಯಾರು ಅಂತರಂಗಿಗಳೋ ಅವರು ಕೇವಲ ಇಲ್ಲಿಗೆ ಬರುತ್ತಾರೆ. ನರೇಂದ್ರ, ಭವನಾಥ, ರಾಖಾಲ ಇವರು ನನ್ನ ಅಂತರಂಗ ಭಕ್ತರು. ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ. ನೀನು ಒಂದು ದಿನ ಇವರಿಗೆ ಅನ್ನ ಹಾಕು. ನರೇಂದ್ರ ನಿನ್ನ ಕಣ್ಣಿಗೆ ಹೇಗೆ ಕಾಣುತ್ತಾನೆ? ಮಾಸ್ಟರ್: ಆತ ಬಹಳ ಒಳ್ಳೆಯವ. ಶ್ರೀರಾಮಕೃಷ್ಣರು: ನೋಡು, ನರೇಂದ್ರನಲ್ಲಿ ಎಷ್ಟೊಂದು ಗುಣಗಳಿವೆ. ಹಾಡುವುದರಲ್ಲಿ, ಬಾರಿಸುವುದರಲ್ಲಿ ನೈಪುಣ್ಯ ಹೊಂದಿರುವುದಲ್ಲದೆ ವಿದ್ಯೆಯಲ್ಲಿ ಕೂಡ. ಇವು ಅಲ್ಲದೆ ಜಿತೇಂದ್ರಿಯ, ವಿವಾಹವಾಗುವುದಿಲ್ಲ ಅನ್ನುತ್ತಾನೆ. ಬಾಲ್ಯದಿಂದಲೇ ಭಗವಂತನ ಕಡೆ ಮನಸ್ಸು. ಜೈ ರಾಮಕೃಷ್ಣ. ಶಂಕರ ಸುವನ ಭವಾನಿ ನಂದನ, ಗಾಯಿಯೇ ಗಣಪತಿ ಜಗವಂದನ, ಸಿದ್ಧಿ ಸದ